ಈಗ ನಿನ್ನೆ ತಾನೇ ಎಸ್ ಜಾನಕಿ ಅವರು ತೀರಿ ಹೋದಂಥ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರೋದು. ಆ ಆಘಾತ ಅದು ಏನಪ್ಪ ಅಂತಂದರೆ, ಎಸ್ ಜಾನಕಿ ಅವರೀಗ ತೀರಿ ಹೋದಂಥ ಬೆನ್ನಲ್ಲೇ ಈಗ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಹೌದು, ಎಸ್ ಜಾನಕಿ ಅವರು ಈಗ ಕೊನೆ ಸೆಳೆದಿರೋದು ಕನ್ನಡದ ಖ್ಯಾತ ಸೀರಿಯಲ್ ಯುವ ನಟ ಇದೀಗ ಕೊನೆ ಸೆಳೆದಿರುವಂಥದ್ದು. ಸಿನಿಮಾ ರಂಗಕ್ಕೆ ಇದೊಂದು ತುಂಬಲಾರದಂಥ ನಷ್ಟ ಉಂಟಾಗಿರುವಂಥದ್ದು ಮತ್ತು ದೊಡ್ಡ ಮಟ್ಟಿಗೆ ಆಘಾತ ಆಗಿರುವಂಥದ್ದು. ಕೇವಲ ಚಿಕ್ಕ ವಯಸ್ಸಿನ ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಬಂದಿರೋಂಥದ್ದು. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದು ಇವರೆಲ್ಲ ಮನೆತನ ಸೀರಿಯಲ್ ಕೂಡ ನಾಯಕನಾಗಿ, ಹಿಟ್ಲರ್ ಕಲ್ಯಾಣದ ಕೂಡ ನಾಯಕನಾಗಿದ್ದಂಥ ದಿಲೀಪ್ ರಾಜ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ರಾತ್ರಿ ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ದಾರೆ. ಬೆಳಗಿನ ಹೋಗೋಣ ತೊಂದರೆ ಇಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರಬೇಕು, ಸರಿಯಾದ ಟೈಮಿಗೆ ಊಟ ತಿಂಡಿ ಮಾಡಿಲ್ಲ, ಅದೇ ಕಾರಣಕ್ಕೆ ಹಿಂಗಾಗಿದೆ ಅಂತ ಅಂದ್ಕೊಂಡ್ರು. ಹಾಗಾಗಿ ಅವರು ಸ್ಥಳದಲ್ಲೇ ಮಲ್ಕೊಂಡಿದ್ರು. ಬೆಳಿಗ್ಗೆ ಮತ್ತೆ 4 ಗಂಟೆ ಸುಮಾರಿನಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದ್ದು ಪಕ್ಕದಲ್ಲಿದ್ದಂಥ ಆಟೋದವ್ರನ್ನ ಕರೆದುಕೊಂಡು ಮಾರ್ಗ ಮಧ್ಯೆ ಸಾಗಿಸುವಷ್ಟರಲ್ಲೇ ಅವರು ಕೊನೆ ಸೆಳೆದಿದ್ರು ಅಂತ ಹೇಳಾಗುತ್ತೆ. ಆಸ್ಪತ್ರೆಗೆ ಹೋಗುವ ಒಳಗಡೆ ದಿಲೀಪ್ ರಾಜ್ ಅವರು ಕೊನೆ ಸೆಳೆದಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಅವರ ಪತ್ನಿ ಅಂತೂ ನಿಜಕ್ಕೂ ಕೂಡ ತುಂಬಾ ಆಕ್ರಂದನದಿಂದ ಕಣ್ಣೀರು ಹಾಕಿದ್ದಾರೆ. ಸರಿ, ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.